ಹೇಳುತ್ತೇನೆ ರಾಮಚಂದ್ರ, ನಾನು ಅದನ್ನು ಹೇಳಲೇಬೇಕು, ನೀನು ಕೇಳಲೇಬೇಕು. ಆದರೆ ಅದಕ್ಕೆ ಮೊದಲು ಈ ವರಗಳನ್ನು ಪಡೆದ ಪ್ರಸಂಗವನ್ನು ನಿನಗೆ ತಿಳಿಸಬೇಕು. ಯಾವ ಪ್ರಸಂಗ ಮಾತೆ? ಹಿಂದೆ ದೇವಾಸುರ ಯುದ್ಧದ ಸಂದರ್ಭದಲ್ಲಿ ಮಹಾರಾಜರು ದೇವತೆಗಳ ಪರವಾಗಿ ಯುದ್ಧ ಮಾಡಿದರು. ಆಗ ನನ್ನನ್ನು ಅವರ ಜೊತೆಗೆ ಕರೆದುಕೊಂಡು ಹೋಗಿದ್ದರು. ಆದರೆ ಆ ಯುದ್ಧದ ಸಂದರ್ಭದಲ್ಲಿ ಮಹಾರಾಜರು ಶತ್ರುಗಳ ಬಾಣದಿಂದ ಗಾಯಗೊಂಡು ಮೂರ್ಛೆ ಹೋದರು. ಅವರ ಪ್ರಾಣವನ್ನು ನಾನು ರಕ್ಷಿಸಿದೆ. ಅದಕ್ಕೆ ಸುಪ್ರೀತರಾದ ಮಹಾರಾಜರು ನನಗೆ 2 ವರಗಳನ್ನು ಕರುಣಿಸಿದರು. 2 ವರಗಳೇ? ಹೌದು ರಾಮಚಂದ್ರ. ಆ ವರಗಳನ್ನು ನಾನು ಸಮಯ ಬಂದಾಗ ಕೇಳುತ್ತೇನೆ ಎಂದು ಹೇಳಿದ್ದೆ. ಅದನ್ನು ಈಗ ಕೇಳಿದೆ ಅಷ್ಟೇ. ಮಹಾರಾಜರು ವರಗಳನ್ನು ಈಡೇರಿಸಲು ಇಷ್ಟವಿಲ್ಲದೆ ಈ ರೀತಿ ಪರಿತಪಿಸುತ್ತಿದ್ದಾರೆ. ಹೌದು ರಾಮಚಂದ್ರ, ನೀನೇ ಹೇಳು. ಅವರೇ ಕರುಣಿಸಿದ ವರಗಳನ್ನು ಈಡೇರಿಸಿ ಎಂದು ಕೇಳುವುದು ತಪ್ಪೇ? ಇಲ್ಲ ಮಾತೆ, ಖಂಡಿತವಾಗಿಯೂ ತಪ್ಪಲ್ಲ. ಹಾಗಾದರೆ ಆ ವರಗಳನ್ನು ಈಡೇರಿಸುವುದರಲ್ಲಿಯೂ ತಪ್ಪಿಲ್ಲ ಅಲ್ಲವೇ? ಇಲ್ಲ ಮಾತೆ, ತಪ್ಪಲ್ಲ. ಆ ವರಗಳು ಏನೆಂದು ನನಗೆ ಹೇಳಿದರೆ ಅವುಗಳನ್ನು ಈಡೇರಿಸಲು ಬೇಡ ಬೇಡ, ಇದು ಅವಳಿಗೆ ಮಾತ್ರ ವರ. ನನಗೆ, ನಿನಗೆ, ಯಾರವನಿಗೆ, ಅಯೋಧ್ಯೆಗೆ ಶಾಪ, ಕ್ರೂರವಾದ ಶಾಪ. ಸಮಾಧಾನ ತಂದುಕೊಳ್ಳಿ, ಉದ್ವಿಗ್ನರಾಗಬೇಡಿ ತಂದೆಯವರೇ. ಸಮಾಧಾನ. ಇಲ್ಲ ರಾಮಚಂದ್ರ, ಇಲ್ಲ. ಮಹಾಮಂತ್ರಿಗಳೇ, ಚಿಕ್ಕ ಮಾತೆ ಮತ್ತು ತಂದೆಯವರ ಮಾತುಗಳನ್ನು ಕೇಳಿದರೆ ಯಾವುದು ಅನಾಹುತದ ಮುನ್ಸೂಚನೆ ಇರುವಂತಿದೆ. ಲಕ್ಷ್ಮಣ, ದುಡುಕಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ. ಇಲ್ಲ ಮಂತ್ರಿಗಳೇ, ಯುವರಾಜ್ಯಾಭಿಷೇಕದ ವಿಷಯವನ್ನು ತಿಳಿದು ಚಿಕ್ಕ ಮಾತೆಯವರು ಅದನ್ನು ತಡೆಯುವ ಉದ್ದೇಶದಿಂದ ಏನಾದರೂ ಕುತಂತ್ರ ಮಾಡುತ್ತಿರಬಹುದೆಂದು ನನಗೆ ಸಂದೇಹವಾಗುತ್ತಿದೆ. ಆ ಕುತಂತ್ರವನ್ನು ಧೂಳಿಪಟ ಮಾಡಿ ರಾಮಚಂದ್ರನ ಪಟ್ಟಾಭಿಷೇಕದ ದಾರಿಯನ್ನು ಸುಗಮಗೊಳಿಸುತ್ತೇನೆ. ಸಾವಧಾನ ಲಕ್ಷ್ಮಣ, ಸಾವಧಾನ. ದುಡುಕಬೇಡ. ಚಿಕ್ಕ ಮಾತೆಯವರ ವರಗಳ ವಿಷಯ ತಿಳಿಯಲಿ. ಅಲ್ಲಿಯವರೆಗೂ ಯಾವುದೇ ಆತುರದ ನಿರ್ಧಾರ ಬೇಡ. ಆಗಲಿ ಮಂತ್ರಿಗಳೇ. ಆದರೆ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಯಾರಾದರೂ ಅಡ್ಡಿಪಡಿಸಿದರೆ ನಾನು ಅದನ್ನು ಸಹಿಸುವುದಿಲ್ಲ. ತಂದೆ, ವಚನ ಪಾಲನೆಯಲ್ಲಿ ರಘುವಂಶದ ಕೀರ್ತಿ, ಧರ್ಮ ಮಾಸದಂತೆ ನೀವು ನಡೆದುಕೊಂಡಿದ್ದೀರಿ. ಮುಂದೆಯೂ ಕೂಡ ಆ ಕೀರ್ತಿ ಕುಂದಾಗದಂತೆ ನಡೆದುಕೊಳ್ಳುವುದು ನಿಮ್ಮ ಪುತ್ರರಾದ ನಮ್ಮ ಕರ್ತವ್ಯ. ಮಾತೆಯವರು ತಮ್ಮಿಂದ ಬೇಡಿರುವ ವರಗಳೇನೆಂದು ನನಗೆ ತಿಳಿಸಿ ತಂದೆ. ಅವುಗಳು ನನ್ನಿಂದಲೇ ಈಡೇರಬೇಕೆಂದು ಮಾತೆಯವರು ನನಗೆ ತಿಳಿಸಿದ್ದಾರೆ. ನೀವು ನಿರಾತಂಕರಾಗಿರಿ. ತಮ್ಮ ಆಜ್ಞೆಯನ್ನು ಪಾಲಿಸುವುದು ನನ್ನ ಧರ್ಮ. ಹೇಳಿ ತಂದೆ, ದಯಮಾಡಿ ಹೇಳಿ. ರಾಮಚಂದ್ರ,
ನನ್ನ ತಂದೆಯವರು ಹೇಳಲಾಗದ ಸಂಕಟ ಪಡುತ್ತಿದ್ದಾರೆ. ನೀವೇ ಹೇಳಿ, ನನ್ನ ತಂದೆಯವರು ನಡೆಸಿಕೊಡಬೇಕಾದ ನಿಮ್ಮ ಅಪೇಕ್ಷೆ ಏನೆಂದು ಹೇಳಿ. ಅದು ಎಷ್ಟೇ ಅಪ್ರಿಯವಾಗಿದ್ದರೂ ಸರಿ, ಅದನ್ನು ಹಿಂಜರಿಯದೆ ನಾನು ನಡೆಸಿಕೊಡುತ್ತೇನೆ. ಈಗ ಸಮಾಧಾನವಾಯಿತು ರಾಮಚಂದ್ರ. ಪಿತೃವಾಕ್ಯ ಪರಿಪಾಲನೆಯಲ್ಲಿ ನಿನ್ನನ್ನು ಮೀರಿದವರಿಲ್ಲ ಎನ್ನುವುದು ನನಗೆ ಗೊತ್ತು. ರಾಮಚಂದ್ರ, ನಾನು ನಿಮ್ಮ ತಂದೆಯನ್ನು ಕೇಳಿದ್ದಿಷ್ಟೆ. ಮೊದಲನೇ ವರವಾಗಿ ಭರತನ ಪಟ್ಟಾಭಿಷೇಕ, ಎರಡನೆಯ ವರವಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ನೀನು ಕೂಡಲೇ ಅರಣ್ಯಕ್ಕೆ ಹೋಗಬೇಕು ಎಂದು ಕೇಳಿದೆ, ಅಷ್ಟೇ. ಈಗ ಹೇಳು ರಾಮಚಂದ್ರ, ನಿಮ್ಮ ತಂದೆ ವಚನ ಭ್ರಷ್ಟನಾಗಲು ಅವಕಾಶ ಮಾಡಿಕೊಡುವೆಯೋ ಅಥವಾ ಅವರು ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸುವ ಕರ್ತವ್ಯವನ್ನು ನೆರವೇರಿಸುವೆಯೋ? ಪಿತೃವಾಕ್ಯ ಪವಿತ್ರವಾದುದು ಎನ್ನುವುದಾದರೆ ಈ ಕೂಡಲೇ ನೀನು ನಾರ ಮುಡಿಯುಟ್ಟು ಅರಣ್ಯಕ್ಕೆ ತೆರಳು. ನಿನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಿರುವ ಸಾಮಗ್ರಿಗಳಿಂದಲೇ ನನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗಲು ಅವಕಾಶ ಮಾಡಿಕೊಡು. ಚತುರಂಗ ಬಲ ಸಹಿತ ಸಮೃದ್ಧವಾದ ಕೋಸಲ ದೇಶವನ್ನು ನನ್ನ ಪುತ್ರ ಭರತ ನೆಮ್ಮದಿಯಿಂದ ಆಳಲಿ. ರಾಮಚಂದ್ರ, ನೀನು ನಿಮ್ಮ ತಂದೆಗೆ ಬಹು ಪ್ರಿಯವಾದ ಪುತ್ರನಲ್ಲವೇ? ಅದಕ್ಕಾಗಿ ಇಂತಹ ವಿಷಯವನ್ನು ನಿನ್ನೊಂದಿಗೆ ಹೇಗೆ ಹೇಳಿಕೊಳ್ಳುವುದು ಎಂದು ಅವರು ಸಂಕಟ ಪಡುತ್ತಿದ್ದಾರೆ. ನಾಚಿಕೆಯಿಂದ ನಿನ್ನ ಮುಖ ನೋಡಲಾಗದೆ ಹಿಂಜರಿಯುತ್ತಿದ್ದಾರೆ. ಅವರ ಮಾತನ್ನು ನಡೆಸಿ ದಶರಥ ಮಹಾರಾಜನ ಪುತ್ರ ಎಂಬ ಕೀರ್ತಿಗೆ ಭಾಜನನಾಗು. ಜಗತ್ತೇ ನಿನ್ನನ್ನು ಪಿತೃವಾಕ್ಯ ಪರಿಪಾಲಕ ಎಂದು ಕೊಂಡಾಡು. ರಾಮಚಂದ್ರ, ಏಕೆ ಊರ್ಮಿಳೆ, ನಿನ್ನ ಅಲಂಕಾರ ಸರಿಯಾಗಿಲ್ಲವೇ? ನನ್ನ ಅಲಂಕಾರ ಯುವರಾಣಿಯ ಸಹೋದರಿಯ ಅಲಂಕಾರದ ತಕ್ಕಂತಿದೆ ಎಂದು ನೋಡಿಕೊಳ್ಳುತ್ತಿದ್ದೇನೆ. ಏಕೆ ಸಂದೇಹವೇ? ನೀನೇ ಯುವರಾಣಿಯಂತೆ ಕಾಣುತ್ತಿರುವೆ ಎಂದರೆ ಅತಿಶಯೋಕ್ತಿ ಅಲ್ಲ. ಅಹುದೇ? ನನ್ನ ಅಲಂಕಾರ ನಿನ್ನ ಅಲಂಕಾರಕ್ಕಿಂತ ಹೆಚ್ಚಾಗಬಾರದು. ನಾನು ಈಗಲೇ ನನ್ನ ಆಭರಣಗಳನ್ನು ತೆಗೆದು ಅಲಂಕಾರವನ್ನು ಕಡಿಮೆ ಮಾಡಿಕೊಳ್ಳುತ್ತೇನೆ. ಬೇಡ ಊರ್ಮಿಳೆ, ಹಾಗೆ ಮಾಡಬೇಡ. ನಾನು ವಿನೋದಕ್ಕಾಗಿ ಹೇಳಿದೆ ಅಷ್ಟೇ. ನೀನು ಯುವರಾಣಿಯ ಸಹೋದರಿಯಾಗಿ ಕಾಣುವುದು ಅಲಂಕಾರದಿಂದಲೋ ಅಥವಾ ನಮ್ಮಿಬ್ಬರ ನಡುವಿನ ಪ್ರೀತಿಯಿಂದಲೋ? ನೀನು ಯುವರಾಣಿಯಾಗಲಿ ಮಹಾರಾಣಿಯಾಗಲಿ ಅಥವಾ ಆಗದಿರಲಿ, ನಮ್ಮಿಬ್ಬರ ಸೋದರಿ ವಾತ್ಸಲ್ಯ ಸುಳ್ಳಾಗುತ್ತದೆಯೇ? ಈ ನಿನ್ನ ಸಹೋದರಿ ಎಂದೂ ತನ್ನ ಅಕ್ಕನನ್ನು ಅನುಸರಿಸಿ ನಡೆಯುತ್ತಾಳಲ್ಲವೇ? ನಿನ್ನ ಪತಿ ನನ್ನ ಪತಿಯನ್ನು ಅನುಸರಿಸಿ ನಡೆಯುತ್ತಾನೆ, ಹಾಗೆ ನೀನು ನನ್ನನ್ನು ಅನುಸರಿಸಿ ನಡೆಯುತ್ತೀಯ. ಅದರಲ್ಲಿ ವಿಶೇಷವಿಲ್ಲ. ಆದರೆ ನಮ್ಮ ಅನ್ಯೋನ್ಯತೆಯನ್ನು ಕಂಡು ಎಲ್ಲರೂ ಮೆಚ್ಚಿದರೆ ಅದೇ ಸಂತೋಷ. ರಾಮ ಲಕ್ಷ್ಮಣ ಎಂಥ ಅಪೂರ್ವ ಸಹೋದರರೆಂದು ಲೋಕವೆಲ್ಲವೂ ಅಭಿಮಾನದಿಂದ ಹೇಳುತ್ತದೆ. ಹಾಗೆಯೇ ಸೀತೆ ಊರ್ಮಿಳೆಯರು ಅಪೂರ್ವ ಸಹೋದರಿಯರೆಂದು ಲೋಕವು ಮೆಚ್ಚಿದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನಾವುದಿದೆ? ಆ ಭಾಗ್ಯ ನನ್ನದಾಗಿದೆ ಎಂದು ಹೆಮ್ಮೆ ಪಡುತ್ತೇನೆ. ಸಹೋದರಿ, ನೀನು ಯುವರಾಣಿಯಾದ ಮೇಲೆ
ಯುವರಾಜರೊಂದಿಗೆ ಪಾಲ್ಗೊಳ್ಳುವ ಪ್ರಜಾಪಾಲನೆಯ ಕರ್ತವ್ಯಗಳಲ್ಲಿ ಭಾಗವಹಿಸಲು ನನಗೂ ಅವಕಾಶ ಇದೆ ಅಲ್ಲವೇ? ಅದನ್ನು ಕೇಳಬೇಕೆ? ಮೊದಲಿನಿಂದಲೂ ಲಕ್ಷ್ಮಣ ಶ್ರೀರಾಮಚಂದ್ರರ ನೆರಳಿನಂತೆ ಅನುಸರಿಸಿ ನಡೆಯುತ್ತಿದ್ದಾನೆ. ಶ್ರೀರಾಮಚಂದ್ರರು ಯುವರಾಜರಾದ ಮೇಲೂ ಲಕ್ಷ್ಮಣ ಆ ಕರ್ತವ್ಯವನ್ನು ಮರೆಯುತ್ತಾನೆಯೇ? ನಾನು ನನ್ನ ಪತಿಯನ್ನು ಅನುಸರಿಸುವಂತೆ ನೀನು ನಿನ್ನ ಪತಿಯನ್ನು ಅನುಸರಿಸು. ಆಗ ನಾವೆಲ್ಲರೂ ಒಟ್ಟಿಗೆ ಕರ್ತವ್ಯವನ್ನು ನಿರ್ವಹಿಸಿದಂತಾಗುತ್ತದೆ. ನಿನ್ನಂಥ ಉದಾರ ಮನಸ್ಸಿನ ಸಹೋದರಿಯನ್ನು ಪಡೆದು ನಾನು ಧನ್ಯಳಾದೆ. ತಂದೆ, ತಮ್ಮ ಈ ವ್ಯಾಕುಲವನ್ನು ಬಿಡಿ. ತಮ್ಮ ವಚನ ಪಾಲನೆಯ ಸದಾವಕಾಶ ನನಗೆ ದೊರೆಯಿತೆಂದು ನಾನು ಹೆಮ್ಮೆ ಪಡುತ್ತೇನೆ. ರಘುವಂಶದವರಿಗೆ ಕೊಟ್ಟ ವಚನವನ್ನು ಪಾಲಿಸುವುದು ಯಾವುದೇ ಪದವಿ ಅಧಿಕಾರಗಳಿಗಿಂತ ಶ್ರೇಷ್ಠವಾದದ್ದು. ತಂದೆ, ಪಿತೃವಾಕ್ಯ ಪರಿಪಾಲನೆಗಿಂತ ಪರಮ ಪವಿತ್ರವಾದ ಕರ್ತವ್ಯ ನನಗೆ ಬೇರೆ ಯಾವುದೂ ಇಲ್ಲ. ಅದೇ ನನಗೆ ಅತ್ಯಂತ ಸಂತೋಷ ಕೊಡುವುದು. ತಾವು ಸಮಾಧಾನ ತಂದುಕೊಳ್ಳಿ ತಂದೆ, ಸಮಾಧಾನ ತಂದುಕೊಳ್ಳಿ. ರಾಮಚಂದ್ರ, ನೀನು ನಿನ್ನ ತಂದೆಯನ್ನು ಸಾಂತ್ವನಗೊಳಿಸುವುದೇ ಮುಖ್ಯವಾಯಿತಲ್ಲವೇ? ಅವರು ನೀಡಿದ ಪ್ರತಿಜ್ಞೆಯನ್ನು ನೆರವೇರಿಸುವುದು ಮುಖ್ಯವಾಗಲಿಲ್ಲ ಅಲ್ಲವೇ? ಕೋಪಿಸಿಕೊಳ್ಳಬೇಡಿ ರಾಮಚಂದ್ರ, ಬೇಗನೆ ನಿನ್ನ ನಿರ್ಧಾರವೇನೆಂದು ತಿಳಿಸು. ಹೇಳುತ್ತೇನೆ ಮಾತೆ. ತಂದೆಯವರ ಪ್ರತಿಜ್ಞಾ ವಚನವನ್ನು ಪಾಲಿಸುವ ಸಲುವಾಗಿ ನಾನು ಅರಣ್ಯವಾಸ ಮಾಡುತ್ತೇನೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ತಂದೆಯವರು ಇನ್ನೂ ನನ್ನೊಂದಿಗೆ ಏಕೆ ಸರಿಯಾಗಿ ಮಾತನಾಡುತ್ತಿಲ್ಲ? ಮಹಾಪರಾಕ್ರಮಶಾಲಿಯಾದ ಧೀಮಂತರಾದ ತಂದೆಯವರು ನಿತ್ಯನಂತೆ ನನ್ನೊಂದಿಗೆ ಸಂತೋಷದಿಂದ ವರ್ತಿಸುತ್ತಿಲ್ಲ. ಏಕೆ ಮಾತೆ? ರಾಮಚಂದ್ರ, ಈಗ ಅವರ ಆತಂಕ ನಿವಾರಣೆಯಾಯಿತಲ್ಲವೇ? ಇನ್ನು ಮುಂದೆ ಅವರು ಮೊದಲಿನಂತೆಯೇ ಇರುತ್ತಾರೆ. ನೀನು ಚಿಂತಿಸಬೇಡ. ಮಾತೆ, ತಂದೆಯವರು ತಮ್ಮ ಇಚ್ಛೆಯನ್ನು ಈಡೇರಿಸಲಿಲ್ಲ ಎಂದು ಕೋಪಿಸಿಕೊಂಡು ಇನ್ನೂ ಕಠಿಣವಾದ ಮಾತುಗಳನ್ನು ಆಡಬೇಡಿ. ಅವರ ಮನಸ್ಸನ್ನು ನೋಯಿಸಬೇಡಿ. ತಮ್ಮ ಇಚ್ಛೆಯನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೇನೆ. ದಶರಥ ಮಹಾರಾಜರು ನನಗೆ ಜನ್ಮದಾತರು. ಉಪನಯನದ ಕಾಲದಲ್ಲಿ ಮಂತ್ರೋಪದೇಶ ಮಾಡಿದ ಆಚಾರ್ಯರು. ಸದಾ ನನ್ನ ಹಿತಚಿಂತಕರು. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಸಾರ್ವಭೌಮರು. ಅವರ ಆಜ್ಞೆಯನ್ನು ಪಾಲಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಒಬ್ಬ ಪುತ್ರನಾಗಿ ಮಾತ್ರವಲ್ಲ, ಒಬ್ಬ ಪ್ರಜೆಯಾಗಿಯೂ ಸಹ ದಶರಥ ಮಹಾರಾಜರ ಆಜ್ಞೆಯಂತೆ ತಮಗೆ ಪ್ರಿಯವಾದ ಕಾರ್ಯವನ್ನು ನಾನು ಮಾಡುತ್ತೇನೆ ಮಾತೆ. ನನ್ನ ಪ್ರಿಯ ಸೋದರ ಭರತನ ಪಟ್ಟಾಭಿಷೇಕಕ್ಕೆ ನಾನು ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಹೇಳುತ್ತೇನೆ ಮಾತೆ. ಆದರೆ ಈ ಶುಭವಾರ್ತೆಯನ್ನು ತಂದೆಯವರು ನನಗೆ ತಾನೇ ಹೇಳಲಿಲ್ಲ ಎಲ್ಲ ಎಂಬ ದುಃಖ ನನ್ನ ಎದೆಯಲ್ಲಿ ಕಾಡುತ್ತಿದೆ. ಅಂದರೆ ನೀನು ವನವಾಸಕ್ಕೆ ಹೋಗು ಎಂದು ನಾನು ನಿನಗೆ ಹೇಳಬಾರದಿತ್ತೇನೋ? ಮಾತೆ, ತಾವು ಹೇಳಿದರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ತಮ್ಮ ಅಪೇಕ್ಷೆ ಏನೆಂದು ನನಗೆ ಮೊದಲೇ ಹೇಳಿದ್ದರೆ ನಾನು ಸಂತೋಷವಾಗಿಯೇ ನನ್ನ ಯುವರಾಜ ಪಟ್ಟವನ್ನು ನನ್ನ ಪ್ರಿಯ ಸೋದರ ಭರತನಿಗೆ ಬಿಟ್ಟುಕೊಡುತ್ತಿದ್ದೆನಲ್ಲ. ಆಗ ತಂದೆಯವರು ಹೀಗೆ ಸಂದಿಗ್ಧದಲ್ಲಿ ಸಂಕಟ ಪಡಬೇಕಾಗಿರಲಿಲ್ಲ.
ಅನ್ಯತಾ ಭಾವಿಸಬೇಡಿ ಮಾತೆ. ಈಗಲೂ ನಾನು ತಂದೆಯವರ ಬಯಕೆಯಂತೆ ಸಂತೋಷದಿಂದ ವನವಾಸಕ್ಕೆ ಹೋಗುತ್ತೇನೆ. ಆದರೆ ಅವರು ಭರಿಸಲಾಗದ ದುಃಖದ ಕಣ್ಣೀರಿರುವುದನ್ನು ಕಂಡು ನನ್ನ ಕರಳು ಕತ್ತರಿಸುವಂತಾಗುತ್ತಿದೆ. ಮಾತೆ, ದಯಮಾಡಿ ತಂದೆಯವರ ದುಃಖವನ್ನು ನಿವಾರಿಸಿ ಅವರನ್ನು ತಮ್ಮ ಪ್ರೀತಿಯ ಮಾತುಗಳಿಂದ ಸಂತೈಸಿ. ರಾಮಚಂದ್ರ, ಆ ವಿಷಯವನ್ನು ನನಗೆ ಬಿಡು. ನೀನು ಮುಂದಿನ ನಿನ್ನ ಕರ್ತವ್ಯದ ಬಗ್ಗೆ ಯೋಚಿಸು. ಹೌದು ಮಾತೆ. ದಶರಥ ಮಹಾರಾಜರ ಆಜ್ಞೆಯಂತೆ ರಾಜಭಟರು ಶೀಘ್ರಗಾಮಿಗಳಾದ ಅಶ್ವಗಳನ್ನೇರಿ ಕೇಕೆಯ ದೇಶಕ್ಕೆ ಹೋಗಿ ಭರತನನ್ನು ಇಲ್ಲಿಗೆ ಕರೆತರಲಿ. ತಮ್ಮ ಎರಡನೇ ವರದಂತೆ ನಾನು ಬಹುಬೇಗನೆ ವನವಾಸಕ್ಕೆ ಹೊರಡುತ್ತೇನೆ. ಬಹಳ ಸಂತೋಷ ರಾಮಚಂದ್ರ. ನಿನ್ನ ಸೂಚನೆಯಂತೆ ರಾಜಭಟರನ್ನು ಕೂಡಲೇ ಕೇಕೆಯ ದೇಶಕ್ಕೆ ಕಳುಹಿಸಿ ನಿನ್ನ ಸಹೋದರ ಭರತನನ್ನು ಕರೆತರುವಂತೆ ಹೇಳುತ್ತೇನೆ. ನೀನು ಆದಷ್ಟು ಬೇಗ ಅರಣ್ಯಕ್ಕೆ ತೆರಳು. ರಾಮಚಂದ್ರ, ನಿಮ್ಮ ತಂದೆಯವರು ನಿನ್ನೊಂದಿಗೆ ಮಾತನಾಡುತ್ತಿಲ್ಲವೆಂದು ನೀನು ಚಿಂತಿಸಬೇಡ. ಅದಕ್ಕೆ ಕಾರಣ ಅವರ ನಾಚಿಕೆ. ನೀನು ಕಾಡಿಗೆ ಹೋದ ನಂತರ ನಿಮ್ಮ ತಂದೆಯವರ ದುಃಖ ತಾನಾಗಿಯೇ ಕರಗಿ ಹೋಗುತ್ತದೆ. ರಾಮಚಂದ್ರ, ನೀನು ಅಯೋಧ್ಯೆಯನ್ನು ತ್ಯಜಿಸಿ ಕಾಡಿಗೆ ಹೋಗುವವರೆಗೂ ನಿಮ್ಮ ತಂದೆ ಸ್ನಾನಾದಿಗಳನ್ನು ಮಾಡುವುದಿಲ್ಲ, ಅನ್ನಪಾನವನ್ನು ಸ್ವೀಕರಿಸುವುದಿಲ್ಲ. ಹಾಗಾಗಿ ನೀನು ಆದಷ್ಟು ಬೇಗ ಅರಣ್ಯಕ್ಕೆ ಹೋಗಬೇಕು. ಹಾಗೆ ಮಾಡಿದರೆ ಅವರಿಗೆ ದೊಡ್ಡ ಉಪಕಾರವನ್ನು ಮಾಡಿದಂತಾಗುತ್ತದೆ. ಆಗಲಿ ಮಾತೆ. ನನ್ನ ತಂದೆಯವರಿಗೆ ಒಳ್ಳೆಯದಾಗುವುದಾದರೆ ನಾನು ನನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧನಾಗಿದ್ದೇನೆ. ಆದರೆ ನಾನು ಇಲ್ಲಿಂದ ಹೊರಡುವ ಮೊದಲು ನಿಮ್ಮಲ್ಲಿ ನನ್ನದೊಂದು ಕೋರಿಕೆ ಇದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.